ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾಡ್ತಾಯಿದ್ದೀವಿ ಅವರೆಕಾಳಿನ ಒಂದು ಅಕ್ಕಿ ರೊಟ್ಟಿ. ಹಸಿ ಅವರೆಕಾಯಿ ಇರುತ್ತಲ್ಲ, ಅದು ಬಿಡಿಸ್ಬಿಟ್ಟು ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಮನೇಲಿ ಟ್ರೈ ಮಾಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಮತ್ತು ತುಂಬ ಹೆಲ್ದಿ ಫುಡ್ ಕೂಡ. ಹೈ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಅವರೆಕಾಳಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವರೆಕಾಳಿನ ಒಂದು ಅಕ್ಕಿ ರೊಟ್ಟಿ ನೋಡಿ. ಅವರೆಕಾಳು ತೊಗೊಂಡಿದ್ವಿ ಫಸ್ಟಿಗೆ, ಮತ್ತು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು. ಅವರೆಕಾಳು ನೋಡಿ ಒಂದು 2 ಹಿಡಿ ತೊಗೊಂಡಿದ್ದೀವಿ. ನಮಗೆ ಇದರಲ್ಲಿ 4 ರೊಟ್ಟಿ ಆಯಿತು. ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಸಬ್ಸಿ ಪಲ್ಯ ಅಂತೀವಿ ನಾವು. ಮತ್ತು ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿಣ, ಚೂರು ಚುಟ್ಟಿಗೆ ಅಷ್ಟು ಅರಿಶಿಣ ಹಾಕೋಬೇಕು. ಅರಿಶಿಣ ಹಾಕಿದ್ರೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ನೋಡಿ ನಾವು ಸುಮ್ಮನೆ ಒಂದು ಸ್ವಲ್ಪ ಉದುರಿಸಿದ್ದೀವಿ. ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಬೇಕೇ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಚೂರು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ. ಅವರೆಕಾಳಿನ ಒಂದು ಅಕ್ಕಿ ರೊಟ್ಟಿ. ಹಸಿ ಅವರೆಕಾಯಿನ ಬಿಡಿಸ್ಬಿಟ್ಟು ನಾವು ತೊಗೋಬೇಕು. ಇಲ್ಲಿ ಹಿಟ್ಟು ಕಲ್ಸೋಣ ನೋಡೋಣ. ಐಟಮ್ ಎಲ್ಲ ನೋಡಿದ್ವಿ, ಏನು ಬೇಕಂತ ಸಾಮಗ್ರಿಗಳನ್ನ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಒಂದೇ ಪರದಲ್ಲಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು, ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ನೀರು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಎಳಕಾಗಬಾರ್ದು, ಜಾಸ್ತಿ ಗಟ್ಟಿ ಕೂಡ ಆಗಬಾರ್ದು, ಮೀಡಿಯಮ್ ಆಗಿರಬೇಕು. ಈ ಹದದಲ್ಲಿ ಬಂದರೆ ಸಾಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಡೈರೆಕ್ಟಾಗಿ ತಿನ್ನಲ್ಲ, ಅವರೆಕಾಳು ಪಲ್ಯ ತಿನ್ನಲ್ಲ. ಈ ಥರ ಅಕ್ಕಿ ರೊಟ್ಟಿ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಹಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ನೋಡಿ ನೀರು ಹಾಕೋಬೇಕು. ತುಂಬ ಸರಳವಾಗಿ ಮಾಡ್ಬೋದು. ನಾರ್ಮಲ್ ಅಕ್ಕಿ ರೊಟ್ಟಿ ಥರನೇ ಎಲ್ಲ ಐಟಮ್ ಹಾಕ್ಕೊಂಡ್ಬಿಟ್ಟು ನಾವು ಅವರೆಕಾಳನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೀವು ನೋಡಿ ರೊಟ್ಟಿ ಮಾಡೋದು ನೋಡೋಣ. ಹಿಟ್ಟು ಕಲ್ಸ್ಕೊಂಡಿವಿ. ಒಂದು ಶೀಟ್ ತೊಗೊಂಡಿದ್ದೀವಿ ಇಲ್ಲಿ, ಒಬ್ಬಟ್ಟು ಶೀಟ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಕ್ಕಿ ಇಟ್ಟಿದ್ದೀವಿ. ಆಮೇಲೆ ಒಂದು ಬಟರ್ ಶೀಟ್ ಹಾಕ್ಕೊತಿದ್ದೀವಿ. ಬಟರ್ ಶೀಟ್ ಹಾಕ್ಕೊಂಡ್ಬಿಟ್ಟು ಸಮ ಪ್ರಮಾಣದಲ್ಲಿ ಎಲ್ಲ ಕಡೆ ತಿದ್ಕೋಬೇಕು, ಒಂದೇ ಸಮವಾಗಿ. ಆ ಥರ ಎಲ್ಲ ಕಡೆ ಸಮವಾಗಿ ತಿದ್ಕೋಬೇಕು. ಅವರೆಕಾಳು ಸ್ವಲ್ಪ ಕೈ ಎತ್ತಿ ತಿದ್ಕೋಬೇಕು ನೀವು. ಸ್ವಲ್ಪ ಕೈ ಎತ್ತಿಬಿಟ್ಟು ಸ್ವಲ್ಪ ಮುಂದೆ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಸೂಪರಾಗಿ ಬರುತ್ತೆ ನೋಡಿ. ಹಾಕ್ಬಿಟ್ಟು ಹಂಚ ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಸ್ಲೋ ಆಗಿ ಚೆನ್ನಾಗಿ ಬೇಯಿಸುತ್ತೆ. ಮತ್ತು ಹಂಗೆ 2 ರೊಟ್ಟಿ ಮಾಡ್ಕೊತಾಯಿದ್ದೀವಿ ಈ ಕಡೆ ನೋಡಿ. ಈ ಥರ ತಿದ್ಕೋಬೇಕು ಆರಾಮಾಗಿ. ಮತ್ತು 2 ಶೀಟ್ ಇದೆ, ಅಲ್ಲೊಂದಿದೆ, ಇಲ್ಲೊಂದಿದೆ. ಅಕ್ಕಿ ರೊಟ್ಟಿಯಿಂದ ಬೇಗ ಬಿಡಲ್ಲ, ಅದು ಬೇಯಬೇಕು. ಬೇಯ್ದಾದ್ಮೇಲೆ ಮೇಲಿಂದ ಎತ್ತಬೇಕು. ಆರಾಮಾಗಿ ಚೆನ್ನಾಗಿ ಬೇಯ್ದುಬಿಟ್ರೆ ಅದು ಆರಾಮಾಗಿ ಇದಾಗುತ್ತೆ ನೋಡಿ. ಅಕ್ಕಿ ರೊಟ್ಟಿ ಯಾವ ಥರ ಬಂತು ನೋಡಿ. ಇವಾಗ ಎಣ್ಣೆ ಹಾಕ್ಕೊಂಡಿವಿ. ಈ ಥರ ಅವರೆಕಾಳಿನ ಒಂದು ಅಕ್ಕಿ ರೊಟ್ಟಿ ಯಾವ ಥರ ಬರ್ತದೆ ನೋಡಿ. ಎಣ್ಣೆ ಹಾಕ್ಕೋತಿದ್ದೀವಿ ನೋಡಿ. ಇವಾಗ ಎಣ್ಣೆ ಹಾಕ್ಕೊಂಡಿವಿ. 3ನೇದು ರೆಡಿ ಮಾಡ್ಕೊತಿದ್ದೀವಿ. ಆ ಮೇಲ್ಗಡೆ ಶೀಟ್ ಬಿಡೋಕ್ಕೆ ಒಂದು 2 ನಿಮಿಷ ಆಗುತ್ತೆ. ಸ್ವಲ್ಪ ಸ್ಲೋ ಆಗಿ ಆರಾಮಾಗಿ ಎತ್ಕೋಬೇಕು ನೀವು. ಗಡಿಬಿಡಿ ಮಾಡಿ ಎತ್ತಿದರೆ ಅದು ಹರಿಯುತ್ತೆ. ಆದ ಕಾರಣ ಸ್ಲೋ ಆಗಿ ಎತ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೈದರೆ ರೊಟ್ಟಿ ಆಟೋಮೆಟಿಕ್ಕಾಗಿ ಬಿಡುತ್ತದೆ ಶೀಟು. ನೋಡಿ ಎಲ್ಲ ಕಡೆ ಸಮ ಪ್ರಮಾಣವಾಗಿ ತಿದ್ಕೋಬೇಕು ನಾವು ಇಲ್ಲಿ.
ಒಂದೇ ಲೆವೆಲು. ಯಾವ ಥರ ಈ ಥರ ತೆಗಿಬೇಕು ಶೀಟ್ ಕೂಡ, ಬಟರ್ ಶೀಟು ರೆಡಿ ಆಯ್ತು ನೋಡಿ. ಇದು ರೊಟ್ಟಿ ಹಾಕ್ತೀವಿ, ಹಂಚ ಮೇಲೆ ಹಾಕಿದ್ದೀವಿ. ಈ ಶೀಟ್ ಇದೆಲ್ಲ ಒಂದು 2 ನಿಮಿಷ ಬಿಡಬೇಕು ಆರಾಮಾಗಿ, ಅವಾಗ ಬಿಡುತ್ತೆ. ನಾವು ಅಡ್ವಾನ್ಸ್ ತೆಗಿಯೋಕೆ ಹೋದರೆ ಬರೋಲ್ಲ. ಬೈದಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹಂಗೆ ಬಿಡಿ, ಮತ್ತೆ ಬೈದಾದ್ಮೇಲೆ ಫುಲ್ ತೆಗಿಬೋದು. ಬೈತು ಫುಲ್ ತೆಗೆದ್ಬಿಟ್ಟಿವಿ ನೋಡಿ, ತಿರ್ಗಿಸ್ಕೊತಿದ್ದೀನಿ ನೋಡಿ. ಈ ಥರ ನೋಡಿ ಸ್ಲೋ ಆಗಿ ಆರಾಮಾಗಿ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ನಾವು ಅವರೆಕಾಳಿನ ಒಂದು ಅಕ್ಕಿ ರೊಟ್ಟಿ ಮಾಡಿದ್ದೀವಿ, ಹಸಿ ಅವರೆಕಾಳಿಂದ. ನೋಡಿ ಯಾವ ಥರ ಬಂದಿದೆ, ತುಂಬ ಅಂದರೆ ತುಂಬ ಸೂಪರ್, ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಾವು ಏನು ಮಾಡಿದ್ದೀವಿ, ಬೆಂಡೆಕಾಯಿ ಚಟ್ನಿ ಮಾಡಿದ್ದೀವಿ. ಬೆಂಡೆಕಾಯಿ ಚಟ್ನಿ ಮಾಡೋ ವಿಧಾನ ಕೂಡ ನೋಡೋಣ. ಇಲ್ಲಿ ನೋಡಿ, ಬೆಂಡೆಕಾಯಿ ತೊಗೊಂಡ್ರೆ ಒಂದು 1/4 kg ಅಷ್ಟು, ಅದಕ್ಕೊಂದು 5 ರಿಂದ 6 ಮೆಣಸಿನ್ಕಾಯಿ ಹಾಕಿದ್ದೀವಿ. ಒಂದು 7 ರಿಂದ 8 ಹಳಕ್ಕೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಶೇಂಗಾ ಬೀಜ ಒಂದು ಒಳ ಮುಷ್ಟಿಯಷ್ಟು ಶೇಂಗಾ ಬೀಜ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕೆಲ್ಲ ಚೆನ್ನಾಗಿ ಎಲ್ಲ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಹುರಿಬೇಕು. ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಇದಕ್ಕಿನ್ನೂ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು 1/4 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು ನಾವು. ಅವು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬೆಂಡೆಕಾಯಿ ಚಟ್ನಿ ಯಾರಕ್ಕೆ ಈ ಥರ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಒಂದು ಮಿಕ್ಸಿ ಹಾಕ್ಕೊಂಡೆ. ಇಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಮನೇಲಿ ಟ್ರೈ ಮಾಡಿ. ತಪ್ಪದೇ ನಮ್ಮ ರಕ್ಷಾ ಅಡುಗೆ ಮನೆನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ತಪ್ಪದೇ ಎಲ್ಲರೂ ಶೇರ್ ಮಾಡಿ. ಹೈಪ್ ಬಂದರೆ ಹೈಪ್ ಕೂಡ ಮಾಡಿ. ಯಾವ ಥರ ಬಂದಿದೆ, ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೀವಿ, ಮತ್ತು ಚಟ್ನಿ, ಬೆಂಡೆಕಾಯಿ ಚಟ್ನಿ ನೋಡಿ ಯಾವ ಥರ ಬಂದಿದೆ, ಮತ್ತು ಬೆಂಡೆಕಾಯಿ ಪಲ್ಯ. ಎಲ್ರಿಗೂ ಧನ್ಯವಾದಗಳು.